ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ 5 ಚೆಕ್ ಲಿಸ್ಟ್ ಅನ್ನು ನಾನು ನಿಮಗೆ ನೀಡಲಿಕ್ಕಿದ್ದೇನೆ. ಬಿಕಾಸ್ ಲಾಸ್ಟ್ ಲೈವ್ ಸ್ಟ್ರೀಮ್ ಅಲ್ಲಿ ಒಬ್ಬ ವ್ಯೂವರ್ ನಮ್ಮ ಹತ್ರ ಒಂದು ಕ್ವಶನ್ ಕೇಳ್ತಾರೆ. 24x7 ನಮಗೆ ಕ್ರಿಪ್ಟೋ ಮಾರ್ಕೆಟ್ ಅಥವಾ 24x5 ನಮಗೆ ಫಾರೆಕ್ಸ್ ಮಾರ್ಕೆಟ್ ಓಪನ್ ಇರುತ್ತೆ, ನಮಗೆ ಮಾರ್ಕೆಟ್ ನ ನೋಡುವಾಗ ತುಂಬಾ ಎಂಟ್ರಿಗಳು ಕಾಣಲಿಕ್ಕೆ ಸಿಗುತ್ತೆ ಅಂತ. ಸೊ ಇದನ್ನು ನಾವು ಯಾವ ರೀತಿ ಟ್ಯಾಕಲ್ ಮಾಡಬಹುದು, ಯಾವೆಲ್ಲ ಎಂಟ್ರಿಗಳು ನಮ್ಮ ಎಂಟ್ರಿ ಅಂತ ನಾವು ಐಡೆಂಟಿಫೈ ಮಾಡಬಹುದು ಅನ್ನೋ ರೀತಿಯ ಒಂದು ಕ್ವಶನ್ ಅನ್ನ ಅವರು ಕೇಳಿದ್ರು. ಸೊ ಹಾಗಾಗಿ ನಾನು ಎಂಟ್ರಿ ಪಡೆಯುವಾಗ ನೋಡುವಂತಹ 5 ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮ್ ಮಾಡಲಿಕ್ಕಿದ್ದೇನೆ. ಮೊದಲಿಗೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ, ಆ ನಂತರ ಚಾರ್ಟ್ ಅಲ್ಲಿ ಕೂಡ ಒಂದು ಬಾರಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇಫ್ ಇನ್ ಕೇಸ್ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಸೊ ವಿಡಿಯೋನ ಶುರು ಮಾಡೋಣ. ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಮೊದಲಿಗೆ ನಾನು ನಿಮಗೆ ತಿಳಿಸೋದ್ರೆ 5 ಚೆಕ್ ಲಿಸ್ಟ್ ಏನು ಅಂದ್ರೆ ಆ 5 ಸ್ಟೆಪ್ಗಳು ಏನು ಅನ್ನೋದನ್ನ ನಾನು ನಿಮಗೆ ಅರ್ಥ ಮಾಡಿಸಬೇಕಾಗತ್ತೆ. ಈಗ ಮಾರ್ಕೆಟ್ ಅನ್ನು ನೀವು ನೋಡುವಾಗ ಪ್ರತಿ ಕ್ಯಾಂಡಲ್ ಅಲ್ಲಿ ಪ್ರತಿ ಒಂದು ಲೆವೆಲ್ ಅಲ್ಲಿ ಕೂಡ ನಿಮಗೆ ಎಂಟ್ರಿ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಆಸ್ ಅ ಟ್ರೇಡರ್ ನೀವು ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ. ಯಾಕೆಂದ್ರೆ ಎಲ್ಲಾ ಕ್ಯಾಂಡಲ್ ಗಳು ನಿಮಗೆ ಎಂಟ್ರಿ ಪಾಯಿಂಟ್ ಆಗಿರೋದಿಲ್ಲ, ಅಥವಾ ಎಲ್ಲಾ ಜಾಗದಲ್ಲಿ ನೀವು ಎಂಟ್ರಿ ಪಡಲಿಕ್ಕೆ ಆಗೋದಿಲ್ಲ, ಎಲ್ಲಾ ಜಾಗದಲ್ಲಿ ನೀವು ಪ್ರಾಫಿಟ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ಎಲ್ಲಾ ಜಾಗದಲ್ಲಿ ನೀವು SL ನ ಕೂಡ ಕೊಡೋದು ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಗಳನ್ನ ನೋಡ್ಬಿಟ್ಟು ನೀವು ನಿಮ್ಮ ಎಂಟ್ರಿನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಯಾವಾಗಲೂ ಕೂಡ ನಾವೇನ್ ಫ್ಯಾಕ್ಟರ್ ಗಳನ್ನ ಗಮನಿಸ್ತೇವೆ ಅಂದ್ರೆ ಫಸ್ಟ್ ಗೆ ಮಾರ್ಕೆಟ್ ನ ಟ್ರೆಂಡ್ ಏನಿದೆ ಅನ್ನೋದನ್ನ ಗಮನಿಸ್ತೇವೆ. ಮಾರ್ಕೆಟ್ ಅಲ್ಲಿ ಇಫ್ ಇನ್ ಕೇಸ್ ಏನಾದ್ರೂ ಒಂದು ಉತ್ತಮವಾದ ಟ್ರೆಂಡ್ ಇದೆ, ಮಾರ್ಕೆಟ್ ಡೈರೆಕ್ಷನ್ ಅಪ್ ಸೈಡ್ ಇದೆ ಅಥವಾ ಮಾರ್ಕೆಟ್ ನ ಡೈರೆಕ್ಷನ್ ಡೌನ್ ಸೈಡ್ ಇದೆ ಅಂತ ಇದ್ದಾಗ ಮಾತ್ರ ನಾವು ಎಂಟ್ರಿನ ಪಡಿತೇವೆ. ಅದು ಬಿಟ್ಟು ಮಾರ್ಕೆಟ್ ಇಫ್ ಇನ್ ಕೇಸ್ ಈ ರೀತಿ ಒಂದು ರೇಂಜಿನ ಒಳಗಡೆ ಸ್ಟಕ್ ಆಗಿದೆ ಅಂತ ಅನ್ಕೊಳ್ಳೋಣ, ಅಂದ್ರೆ ಪ್ರೈಸ್ ಒಂದು ಬಾರಿ ಅಪ್ ಸೈಡ್ ಡೌನ್ ಸೈಡ್ ಅಥವಾ ಯಾವುದೇ ರೀತಿ ಮೊಮೆಂಟಮ್ ಕೊಡದೆ ಈ ರೀತಿ ಒಂದು ಹೋಲ್ಡ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಅಲ್ಲಿ ಯಾವುದೇ ರೀತಿ ನಾವು ಎಂಟ್ರಿನ ಪಡಲಿಕ್ಕೆ ಹೋಗೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಾರ್ಕೆಟ್ ಅಲ್ಲಿ ನಮಗೆ ಇರೋದು ಟ್ರೆಂಡ್, ಮಾರ್ಕೆಟ್ ನ ಕಂಡೀಷನ್ ಏನಾಗಿದೆ ಅಂತ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ನಮಗೆ ಇರುವಂತ ಒಬ್ಬನೇ ಒಬ್ಬ ಫ್ರೆಂಡ್ ಟ್ರೆಂಡ್. ಇಫ್ ಇನ್ ಕೇಸ್ ಟ್ರೆಂಡ್ ಇದ್ರೆ ಮಾರ್ಕೆಟ್ ನಮಗೆ ಫ್ರೆಂಡ್ಲಿ ಆಗಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ನ ಕಂಡೀಷನ್ ಚೆನ್ನಾಗಿಲ್ಲ, ಮಾರ್ಕೆಟ್ ನ ಕಂಡೀಷನ್ ಸೈಡ್ ವೈಸ್ ಇದೆ ಅಂತ ಇದ್ದಾಗ ಆ ಮಾರ್ಕೆಟ್ ಕಂಡೀಷನ್ ನಮಗೆ ಅಷ್ಟೊಂದು ಫೇವರೇಬಲ್ ಆಗಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಬೇಸ್ಡ್ ಆಗಿ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಟ್ರೆಂಡ್ ಇಲ್ಲದೆ ಇದ್ದಾಗ ನಾವು ಏನನ್ನ ಡಿಸೈಡ್ ಮಾಡಬೇಕಾಗತ್ತೆ, ಈ ಮಾರ್ಕೆಟ್ ನಮಗೆ ಫ್ರೆಂಡ್ಲಿ ಮಾರ್ಕೆಟ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಟ್ರೇಡ್ ನ ಮಾಡಬೇಕಾಗುತ್ತೆ, ಅಥವಾ ಈ ಮಾರ್ಕೆಟ್ ಅನ್ನ ನಾನು ಆದಷ್ಟು ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಡಿಸಿಷನ್ಸ್ ಗಳನ್ನ ನಮಗೆ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ನಾನು ಗಮನಿಸೋದು ಏನು ಅಂದ್ರೆ ಮಾರ್ಕೆಟ್ ನ ಟ್ರೆಂಡ್ ಏನಿದೆ, ಮಾರ್ಕೆಟ್ ನ ಕಂಡೀಷನ್ ಏನಿದೆ, ಕಳೆದ ಕೆಲವು ಕ್ಯಾಂಡಲ್ ಗಳಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ತದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅನ್ನೋದನ್ನ ನಾವು ಫಸ್ಟ್ ಗೆ ಒಬ್ಸರ್ವ್ ಮಾಡ್ತೀವಿ. ಸೊ ಈಗ ಇದು ಫಸ್ಟ್ ಸ್ಟೆಪ್ ಆಗಿತ್ತು. ಈಗ ಎರಡನೇ ಸ್ಟೆಪ್ ಏನು ಅನ್ನೋದನ್ನ ನಾವು ಗಮನಿಸೋದ್ರೆ ಕೀ ಲೆವೆಲ್ಸ್, ಸಪೋರ್ಟ್ ರೆಸಿಸ್ಟೆನ್ಸ್, ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಸ್. ಸೊ ಇದರ ಬಗ್ಗೆ ನಾನು ನಿಮಗೆ ತಿಳಿಸೋದ್ರೆ ಈಗ ಮಾರ್ಕೆಟ್ ನ ಕಂಡೀಷನ್ ನಾನು ಗಮನಿಸಿದೆ. ಮಾರ್ಕೆಟ್ ನ ಕಂಡೀಷನ್ ಟ್ರೆಂಡಿಂಗ್ ಡೈರೆಕ್ಷನ್ ಅಲ್ಲಿ ಇದೆ. ಅದರ ಅರ್ಥ ಮಾರ್ಕೆಟ್ ಇಫ್ ಇನ್ ಕೇಸ್ ಮೂವ್ ಆಗ್ತಿದೆ ಅನ್ನೋದ್ರ ಬೇಸ್ಡ್ ಆಗಿ ನಾನು ಇನ್ ಬಿಟ್ವೀನ್ ಎಲ್ಲೋ ಒಂದು ಕಡೆ ಎಂಟ್ರಿನ ಪಡೆಯಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಒಂದು ಬಾರಿ ಮಾರ್ಕೆಟ್ ನ ಕಂಡೀಷನ್ ನೋಡಿದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಯಾವ್ದಾದ್ರು ಒಂದು ಸಪೋರ್ಟ್ ಅಲ್ಲಿ ಇದೆಯಾ, ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಅಲ್ಲಿ ಇದೆಯಾ, ಯಾವ್ದಾದ್ರು ಒಂದು ಹೈಯರ್ ಟೈಮ್ ಫ್ರೇಮ್ ನ ಲೆವೆಲ್ ಅಲ್ಲಿ ಪ್ರೈಸ್ ಇದೆಯಾ ಅನ್ನೋದನ್ನ ಗಮನಿಸ್ತೀವಿ. ಸೊ ಅದರ ಬೇಸ್ಡ್ ಆಗಿ ನಾವು ಎಂಟ್ರಿ ತಗೊಳ್ಬಹುದಾ ಅಥವಾ ನಾವು ಇನ್ನಷ್ಟು ಎಂಟ್ರಿಗೆ ವೆಯ್ಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಸೊ ಟ್ರೆಂಡ್ ನ ಬೇಸ್ಡ್ ಆಗಿ ನನಗೆ ಮಾರ್ಕೆಟ್ ಫ್ರೆಂಡ್ಲಿ ಆಗಿ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಸಪೋರ್ಟ್ ರೆಸಿಸ್ಟೆನ್ಸ್ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಅಲ್ಲಿ ಇದೆ ಅಂತ ಇದ್ದಾಗ ಈ ಜಾಗದಲ್ಲಿ ನಾವು ಎಂಟ್ರಿನ ಪಡಿಬಹುದು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಸ್ ಅಂದ್ರೆ ಏನು, ಈ ರೀತಿ ಬೇಸಿಕ್ ವಿಚಾರಗಳ ಬಗ್ಗೆ ಯಾವುದೇ ರೀತಿ ಇನ್ ಡೆಪ್ತ್ ಆಗಿ ಏನು ಕೂಡ ನಾಲೆಜ್ ಇಲ್ಲ ಅಂತ ಇದ್ದಾಗ ನೀವು ಸಿಂಪಲ್ ಆಗಿ ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ಅನ್ನ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ ಕಂಪ್ಲೀಟ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆ ನಂತರ ನೀವು ಅದರಲ್ಲಿ ಫ್ರೀ ಲರ್ನಿಂಗ್ ವಿಡಿಯೋಸ್ ಅನ್ನೋ ಒಂದು ಸೀರೀಸ್ ಇದೆ. ಸೊ ಅದನ್ನ ನೀವು ಓಪನ್ ಮಾಡಬಹುದು. ಅದರಲ್ಲಿ ಕಂಪ್ಲೀಟ್ಲಿ ಫ್ರೀ ಆಗಿ ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಹಾಗೆ ಇದಕ್ಕಿಂತಲೂ ಹೆಚ್ಚಿನ ಕಾನ್ಸೆಪ್ಟ್ ಅನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಅದರ ಬೆನಿಫಿಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಆನಂತರ ಇಂಟ್ರೆಸ್ಟೆಡ್ ಇದ್ರೆ ಪೇಯ್ಡ್ ಕ್ಲಾಸಸ್ ಕೂಡ ಅಲ್ಲೇ ನೀವು ಜಾಯಿನ್ ಆಗಬಹುದು. ರೈಟ್. ಸೊ ಇಲ್ಲಿ ನಾವು ಫಸ್ಟ್ ಗೆ ಟ್ರೆಂಡ್ ಅನ್ನು ಅಬ್ಸರ್ವ್ ಮಾಡಿದ್ವಿ. ಆನಂತರ ನನಗೆ ಯಾವ ಜಾಗದಲ್ಲಿ ಎಂಟ್ರಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಗೈಸ್. ತುಂಬಾ ಜನ ಏನ್ ಮಾಡ್ತಾರೆ, ಮಾರ್ಕೆಟ್ ಇಷ್ಟು ದೊಡ್ಡ ಕ್ಯಾಂಡಲ್ ಆಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಆಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಆಗುತ್ತೆ, ಮಾರ್ಕೆಟ್ ಮೂವ್ ಆಗ್ತದೆ ಅನ್ನೋದ್ರ ಬೇಸ್ಡ್ ಆಗಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ಯಾವುದೋ ಒಂದು ಜಾಗದಲ್ಲಿ ಎಂಟ್ರಿ ಪಡಲಿಕ್ಕೆ ಹೋಗ್ತಾರೆ. ಇದು ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಸೊ ನಮಗೆ ಯಾವ ರೀತಿ ಮಾರ್ಕೆಟ್ ನ ಟ್ರೆಂಡ್ ಅಪ್ ಸೈಡ್ ಹೋಗ್ತಾ ಇದೆ ಅನ್ನೋದು ಗೊತ್ತಿರುತ್ತೆ. ಅದರ ಬೇಸ್ಡ್ ಆಗಿ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ನಾವು ನೋಡಬೇಕಾಗಿರೋದು ಸಪೋರ್ಟ್ ಅಲ್ಲಿ ಇದೆಯಾ, ಯಾವ್ದಾದ್ರು ರೆಸಿಸ್ಟೆನ್ಸ್ ಇದೆಯಾ, ಅಥವಾ ಹೈಯರ್ ಟೈಮ್ ಫ್ರೇಮ್ ಇದೆ, ಯಾವ್ದಾದ್ರು ಒಂದು ಲೆವೆಲ್ ಇದೆಯಾ ಅನ್ನೋದನ್ನ ನೋಡ್ಬಿಟ್ಟು ಈ ಜಾಗದಲ್ಲಿ ಪ್ರೈಸ್ ಬಂದಾಗ ಇಲ್ಲಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಾವು ಎಂಟ್ರಿನ ಪ್ಲಾನ್ ಮಾಡ್ತೀವಿ. ಬೇಸಿಕಲಿ ಏನೇ ಮೂಮೆಂಟ್ ಇದ್ರೂ ಕೂಡ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲೆವೆಲ್ಸ್ ಅನ್ನ ಖಂಡಿತವಾಗಿ ಒಬ್ಸರ್ವ್ ಮಾಡೇ ಮಾಡ್ತೀವಿ. ಈವನ್ ನೀವು ಲೈವ್
ಸ್ಟ್ರೀಮ್ ಅಲ್ಲಿ ಕೂಡ ನೋಡಿರ್ಬೋದು, ಲೆವೆಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಅದು ಮೇ ಬಿ ಟ್ರೆಂಡ್ ಲೈನ್ ಆಗಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಮೇ ಬಿ ಸ್ವಿಂಗ್ ಹೈ ಸ್ವಿಂಗ್ ಲೋ, ಈ ರೀತಿ ಯಾವುದೋ ಒಂದು ಲೆವೆಲ್ ನಮಗೆ ಆಗಿರ್ಬೋದು. ಬಟ್ ಲೆವೆಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ನಾವು ಯಾವಾಗಲೂ ಕೂಡ ಗಮನಿಸೋದು ಎಂಟ್ರಿ ಟ್ರಿಗರ್. ಸೊ ಎಂಟ್ರಿ ಟ್ರಿಗರ್ ಆಗೋದಕ್ಕೆ ಏನ್ ನನಗೆ ರೀಸನ್ ಬೇಕು ಅನ್ನೋದನ್ನ ನಾವು ಗಮನಿಸ್ತೀವಿ. ಈಗ ಫಾರ್ ಎನ್ ಎಕ್ಸಾಂಪಲ್, ನೀವು ಒಂದು ಸಪೋರ್ಟ್ ಅನ್ನ ಮಾರ್ಕ್ ಮಾಡ್ತೀರಾ. ಫಾರ್ ಎನ್ ಎಕ್ಸಾಂಪಲ್, ಪ್ರೈಸ್ ಒಂದು ಟ್ರೆಂಡ್ ಅಲ್ಲಿದೆ, ಒಂದು ಫಾರ್ ಎನ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳೋಣ, ಬಿಕಾಸ್ ಪ್ರೈಸ್ ಅಪ್ ಸೈಡ್ ಅಲ್ಲಿದೆ, ಪ್ರೈಸ್ ಒಂದು ರೆಸಿಸ್ಟೆನ್ಸ್ ಸಿಗ್ತಾ ಇದೆ ಈ ರೀತಿ. ಓಕೆ, ಪ್ರೈಸ್ ಒಂದು ಅಪ್ ಸೈಡ್ ಟ್ರೆಂಡ್ ಅಲ್ಲಿದೆ, ಪ್ರೈಸ್ ಇಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ, ಈ ರೀತಿ ಹಿಟ್ ಆಗ್ತದೆ. ಈಗ ನಿಮಗೆ ಎಂಟ್ರಿ ಪಡಿಬೇಕು ಅಂದ್ರೆ ನಿಮ್ಮ ಫಸ್ಟ್ ಕಂಡೀಷನ್ ಏನಿದೆ, ಟ್ರೆಂಡ್ ಗೊತ್ತಾಗಿದೆ, ಮಾರ್ಕೆಟ್ ಒಂದು ರೆಸಿಸ್ಟೆನ್ಸ್ ಅಲ್ಲಿದೆ, ಅಲ್ಲಿಗೆ ಎರಡನೇ ಕಂಡೀಷನ್ ಕೂಡ ನಿಮಗೆ ಓಕೆ ಆಗಿದೆ. ಈಗ ಎಂಟ್ರಿ ಟ್ರಿಗರ್, ಎಂಟ್ರಿ ಏನಕ್ಕೆ ಆಗ್ಬೇಕಂದ್ರೆ ಮಾರ್ಕೆಟ್ ಹೌದು ಮೂವ್ ಆಗ್ತಾ ಇದೆ, ಎಲ್ಲವೂ ಕೂಡ ಕರೆಕ್ಟ್, ಬಟ್ ನೀವು ಎಂಟ್ರಿ ಆಗೋದಕ್ಕೆ ಒಂದು ರೀಸನ್ ಬೇಕಲ್ವಾ. ಸೊ ಅದು ಏನ್ ಎಕ್ಸಾಕ್ಟ್ಲಿ ಆಗ್ಬೇಕು ಅಂದ್ರೆ, ಬ್ರೇಕ್ಔಟ್ ಆದ ತಕ್ಷಣ ಡೈರೆಕ್ಟ್ಲಿ ನೀವು ಎಂಟ್ರಿ ಪಡಿತೀರಾ, ಅಥವಾ ಡೈರೆಕ್ಟ್ಲಿ ನಿಮಗೆ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಾಗತ್ತಾ, ಅಥವಾ ಪ್ರೈಸ್ ರೀಟೆಸ್ಟ್ ಆಗಿ ನಿಮಗೆ ಎಂಟ್ರಿ ಆಗ್ಬೇಕಾಗತ್ತಾ, ಅಥವಾ ರೀಟೆಸ್ಟ್ ನ ಕಂಟಿನ್ಯೂಯೇಷನ್ ಆದಾಗ ನೀವು ಎಂಟ್ರಿ ಪಡಿತೀರಾ, ಅಥವಾ ಪ್ರೈಸ್ ಒಂದು ಮೊಮೆಂಟಮ್ ಕೊಟ್ಟ ನಂತರ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಪಡಿತೀರಾ. ಈ ರೀತಿ ರೀಸನ್ಸ್ ಗಳನ್ನ ನಾವು ಫಸ್ಟ್ ಗೆ ನೋಟ್ ಡೌನ್ ಮಾಡ್ಕೊಳ್ತೀವಿ. ಬೇಸ್ಡ್ ಆನ್ ದ ಡಿಫ್ರೆಂಟ್ ಸ್ಟ್ರಾಟಜೀಸ್ ನಾವು ಈ ರೂಲ್ಸ್ ಗಳನ್ನ ಡಿಫೈನ್ ಮಾಡ್ತೀವಿ. ಈಗ ಫೋರೆಕ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು RNR ಬೇಸ್ಡ್ ಆಗಿ ಎಂಟ್ರಿನ ಪಡಿತೀವಿ, ಫೋರೆಕ್ಸ್ ಅಲ್ಲಿ ಟ್ರೆಂಡ್ ನ ಬೇಸ್ಡ್ ಆಗಿ ನಾವು ಎಂಟ್ರಿನ ಪಡಿತೀವಿ. ಅದರಲ್ಲಿ ಡಿಫ್ರೆಂಟ್ ಸ್ಟ್ರಾಟಜೀಸ್ಗೆ ಡಿಫ್ರೆಂಟ್ ಮೆಥಡ್ ಆಫ್ ಎಂಟ್ರೀಸ್ ಇರುತ್ತೆ. ಕೆಲವೊಂದರಲ್ಲಿ ಡೈರೆಕ್ಟ್ ಎಂಟ್ರಿ ಇರುತ್ತೆ, ಕೆಲವೊಂದರಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗತ್ತೆ, ಕೆಲವೊಂದರಲ್ಲಿ ರೀಟೆಸ್ಟ್ ಬೇಸ್ಡ್ ಆಗಿ ನಾವು ಎಂಟ್ರಿನ ಪಡಿಬೇಕಾಗತ್ತೆ. ಇದು ಯಾವಾಗ ನಿಮಗೆ ಗೊತ್ತಾಗುತ್ತೆ? ಸೊ ನೀವು ನಿಮ್ಮ ಸ್ಟ್ರಾಟಜಿನ 2-3 ತಿಂಗಳ ಚಾರ್ಟ್ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ, ಇಲ್ಲಿ ನಾನು ಯಾವ ರೀತಿ ಎಂಟ್ರಿನ ಪಡಿಬೇಕು, ಇಲ್ಲಿ ಡೈರೆಕ್ಟ್ ಎಂಟ್ರಿ ನಾನು ಪಡಿಬೇಕಾ, ಅಥವಾ ಇಲ್ಲಿ ನಾನು ಕ್ಯಾಂಡಲ್ ಕ್ಲೋಸ್ ಆದಾಗ ಎಂಟ್ರಿನ ಪಡಿಬೇಕಾ, ಅಥವಾ ರೀಟೆಸ್ಟ್ ಬೇಸ್ಡ್ ಆಗಿ ನಾನು ಎಂಟ್ರಿನ ಪಡಿಬೇಕಾ ಅನ್ನುವಂತಹ ಐಡಿಯಾ ನಿಮಗೆ ಸಿಗುತ್ತೆ. ಸೊ ಅದರ ಬೇಸ್ಡ್ ಆಗಿ, ಒಂದು ಸ್ಟ್ರಕ್ಚರ್ ಬೇಸ್ಡ್ ಆಗಿ, ಅಥವಾ ಎಂಟ್ರಿ ಟ್ರಿಗರ್ ಆಗೋದಕ್ಕೆ ರೀಸನ್ ಏನು ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಅದರ ಬೇಸ್ಡ್ ಆಗಿ ನಾವು ಎಂಟ್ರಿನ ಪ್ಲಾನ್ ಮಾಡ್ತೀವಿ. ಸೊ ಹಾಗಾಗಿ ಈ 3 ಸ್ಟೆಪ್ಸ್ ಗಳು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಬಿಕಾಸ್ ಮಾರ್ಕೆಟ್ ಮೂವ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಅಲ್ಲಿದೆ, ಬ್ರೇಕ್ ಆಗ್ತಿದೆ ಅಂದ ತಕ್ಷಣ ಕೆಲವೊಂದು ಬಾರಿ ನಮಗೆ ಬ್ರೇಕ್ಔಟ್ ಡೈರೆಕ್ಟ್ಲಿ ಆದಾಗ ಎಂಟ್ರಿ ಪಡೆಯಲಿಕ್ಕೆ ಇರೋದಿಲ್ಲ. ಮೇ ಬಿ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವಾಗ ಕೆಲವೊಂದು ಬಾರಿ ನಮಗೆ ಕ್ಯಾಂಡಲ್ ಕ್ಲೋಸ್ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅಲ್ಲಿ ನಮಗೆ ಸ್ಟ್ರಾಂಗ್ ಕನ್ಫರ್ಮೇಶನ್ ಕೂಡ ಬೇಕಾಗತ್ತೆ. ಇದು ಕಂಪ್ಲೀಟ್ಲಿ ನಿಮ್ಮ ಸ್ಟ್ರಾಟಜಿಯ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ ಅದರ ಬೇಸ್ಡ್ ಆಗಿ ನೀವು ಬ್ಯಾಕ್ ಟೆಸ್ಟ್ ನ ಮಾಡಬೇಕಾಗುತ್ತೆ. ನಮ್ಮ ಕೆಲವೊಂದು ಸ್ಟ್ರಾಟಜಿಗಳಿಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ, ಅಥವಾ ಕ್ಲೋಸಿಂಗ್ ನಲ್ಲಿ ನಾವು ಎಂಟ್ರಿನ ಪಡಿಬೇಕಾಗುತ್ತೆ. ಸೊ ಇದು ಡಿಫರ್ ಆಗುತ್ತೆ ಬೇಸ್ಡ್ ಆನ್ ದ ಸ್ಟ್ರಾಟಜಿ. ಸೊ ನಾನು ಎಂಟ್ರಿ ಪಡೆಯುವಾಗ ನೋಡುವಂತಹ 3ನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಇದು. ಸೊ ಈಗ ನಮಗೆ 4ನೇ ಇಂಪಾರ್ಟೆಂಟ್ ಸ್ಟೆಪ್ ಏನಾಗುತ್ತೆ, ಒನ್ಸ್ ನಮಗೆ ಎಂಟ್ರಿ ಟ್ರಿಗರ್ ಆಗೋದಕ್ಕೆ ರೀಸನ್ ಕಾಣಲಿಕ್ಕೆ ಸಿಕ್ತು ಅಂದ್ರೆ, ಮೇ ಬಿ ಕ್ಯಾಂಡಲ್ ಕ್ಲೋಸ್ ಆಗ್ಬೋದು, ಅಥವಾ ಮೇ ಬಿ ಡೈರೆಕ್ಟ್ ಎಂಟ್ರಿ ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ರೀಸನ್ ಸಿಕ್ತು ಅಂಡ್ ನೀವು ಎಂಟ್ರಿ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿದಿರಾ. ಈಗ 4ನೇ ಇಂಪಾರ್ಟೆಂಟ್ ಸ್ಟೆಪ್ ಏನಾಗುತ್ತೆ, SL ಲಾಜಿಕ್, where trade becomes invalid. This is the most important question most of the traders avoid ಮಾಡೋದು. ಸೊ ಈ ಒಂದು ಕ್ವಶನ್ ನೀವು ಪ್ರತಿ ಬಾರಿ ಕೇಳಬೇಕಾಗತ್ತೆ. ಓಕೆ, ಮಾರ್ಕೆಟ್ ಮೊಮೆಂಟಮ್ ಕೊಡ್ತಾ ಇದೆ, ಒಂದು ರೆಸಿಸ್ಟೆನ್ಸ್ ನ ಕೂಡ ಮಾರ್ಕೆಟ್ ಹಿಟ್ ಆಗಿದೆ, ಓಕೆ ನೀವು ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಎಂಟ್ರಿನ ಕೊಟ್ರಿ, ಅಥವಾ ಸ್ಟ್ರಾಂಗ್ ಕನ್ಫರ್ಮೇಶನ್ ಬೇಸ್ಡ್ ಆಗಿನೇ ಎಂಟ್ರಿನ ಕೊಟ್ರಿ, ಕ್ಯಾಂಡಲ್ ಕೂಡ ಕ್ಲೋಸ್ ಆಗ್ತದೆ, ಬಟ್ ಈ ಒಂದು ಎಂಟ್ರಿ ಇನ್ವ್ಯಾಲಿಡ್ ಆಗೋದು ಯಾವಾಗ? ಇನ್ವ್ಯಾಲಿಡ್ ಅಂದ್ರೆ ಇಫ್ ಇನ್ ಕೇಸ್ ಏನೇ ಎಂಟ್ರಿ ನೀವು ಪಡೆದ್ರು ಕೂಡ ಅದು 100% ವರ್ಕ್ ಆಗುತ್ತಾ ಮಾರ್ಕೆಟ್ ಅಲ್ಲಿ? ಖಂಡಿತವಾಗಿಯೂ ಇಲ್ಲ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದು ಕೂಡ 100% ವರ್ಕ್ ಆಗೋದಿಲ್ಲ. ಇಫ್ ಇನ್ ಕೇಸ್ ಯಾರಾದ್ರೂ ನಿಮಗೆ ಅವರ ಸ್ಟ್ರಾಟಜಿ 100% ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಕ್ಲಿಯರ್ ಇಂಡಿಕೇಶನ್ ಅದು ಅವರು ಯಾವುದೇ ರೀತಿ ಟ್ರೇಡರ್ ಅಲ್ಲ, ಮೇ ಬಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅಥವಾ ಅವರು ದೇವರಾಗಿರ್ತಾರೆ. ಸೊ ಅದು ಬಿಟ್ಟು ಯಾರಿಗೂ ಕೂಡ ಮಾರ್ಕೆಟ್ ನಲ್ಲಿ 100% ವರ್ಕ್ ಆಗುವಂತ ಸ್ಟ್ರಾಟಜಿ ಯಾವುದು ಕೂಡ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಎಂಟ್ರಿ ಕೂಡ ಇನ್ವ್ಯಾಲಿಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮೇ ಬಿ ಮಾರ್ಕೆಟ್ ನ ಕಂಡೀಷನ್ಗೆ ಆಗಿರ್ಬೋದು, ಅಥವಾ ಮೇ ಬಿ ನಮ್ಮ ಮೈಂಡ್ ಸೆಟ್ ನ ಕಾರಣಗಳಿಂದಾಗಿ ನಾವು ಕೆಲವೊಂದು ಬಾರಿ ರಾಂಗ್ ಎಸಂಪ್ಷನ್ ಗಳನ್ನ ಮಾಡ್ತೀವಿ. ಸೊ ಅದರ ಬೇಸ್ಡ್ ಆಗಿ ಇಫ್ ಇನ್ ಕೇಸ್ ಏನಾದ್ರೂ ಈ ಎಂಟ್ರಿ ರಾಂಗ್ ಆದ್ರೆ ಎಲ್ಲಿ ನಾನು ಎಕ್ಸಿಟ್ ನ ಕಾಣಬೇಕು, ವೇರ್ ದಿಸ್ ಟ್ರೇಡ್ ಬಿಕಮ್ಸ್ ಇನ್ವ್ಯಾಲಿಡ್. ಇಫ್ ಇನ್ ಕೇಸ್ ಹೌದು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದೆ, ಇಲ್ಲಿಂದ ಮೊಮೆಂಟಮ್ ಕೊಟ್ಟರೆ ಓಕೆ ಇದು ನನ್ನ ಫೇವರ್ ಅಲ್ಲಿ ಹೋಗ್ತಾ ಇದೆ, ಅಥವಾ ನನ್ನ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಬಟ್ ಇಫ್ ಇನ್ ಕೇಸ್ ಫೇಲ್ಯೂರ್ ಆದ್ರೆ, ಅಥವಾ ಇಫ್ ಇನ್ ಕೇಸ್ ನಾನೇನಾದ್ರೂ ರಾಂಗ್ ಆದ್ರೆ, ಎಲ್ಲಿ ಈ ಟ್ರೇಡ್ ಇನ್ವ್ಯಾಲಿಡ್ ಆಗುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ತುಂಬಾ ಬಾರಿ ಏನಾಗುತ್ತೆ, ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ನಾವು SL ನ ಇರ್ತೀವಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ಇಟ್ಟಿರೋ SL ನ ಟ್ರಿಗರ್ ಮಾಡಿ ಪ್ರೈಸ್ ಮೊಮೆಂಟಮ್ ನ ಕೊಡುತ್ತೆ. ಕೆಲವೊಂದು ಬಾರಿ ಸ್ವಿಂಗ್ ನ ಕೆಳಗಡೆ ನೀವು SL ನ ಇಡಬೇಕಾಗುತ್ತೆ. ಅಗೇನ್ ಇದು ಕೂಡ ನಿಮ್ಮ ಸ್ಟ್ರಾಟಜಿಯ ಬೇಸ್ಡ್ ಆಗಿ, ಯಾಕೆಂದ್ರೆ ಇಲ್ಲಿ 3ನೇ ಸ್ಟೆಪ್ ಅಲ್ಲಿ ನಾವು ಏನಕ್ಕೆ ಎಂಟ್ರಿ ಪಡಿತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಆ ಎಂಟ್ರಿ ಇನ್ವ್ಯಾಲಿಡ್ ಎಲ್ಲಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಬ್ಯಾಕ್ ಟೆಸ್ಟ್ ನ ಮೂಲಕನೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಬ್ವಿಯಸ್ಲಿ ಇದೆಲ್ಲವನ್ನು ಕೂಡ ನೀವು ಖುದ್ದಾಗಿ ಬ್ಯಾಕ್ ಟೆಸ್ಟ್ ಮಾಡಿ ಸ್ಟಡಿ ಮಾಡೋದು ಎಲ್ಲವೂ ಕೂಡ ಸ್ವಲ್ಪ ಕಷ್ಟನೇ, ಬಟ್ ನೀವು ಡೈರೆಕ್ಟ್ಲಿ ಎಲ್ಲವನ್ನು ಕೂಡ ಕಲಿಬೇಕು ವಿತ್ ಅವರ್ ಎಕ್ಸ್ಪೀರಿಯನ್ಸ್. ನಾವೇನನ್ನು ಯೂಸ್ ಮಾಡ್ತೀವಿ ಅದನ್ನು ನೀವು ಕಲಿಬೇಕು ಅಂತ ಇದ್ರೆ ನೀವು ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ಅಲ್ಲಿ ನಮ್ಮ ಕ್ಲಾಸಸ್ ಗಳಿಗೆ ಜಾಯಿನ್ ಆಗಬಹುದು. ಜಸ್ಟ್ ನೀವು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ಕನ್ನಡ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಫಸ್ಟ್ ಗೆ ಬೇಕಿದ್ರೆ ಫ್ರೀ ವಿಡಿಯೋಸ್ ನೋಡ್ಬಿಟ್ಟು ಆನಂತರ ನೀವು ಪೇಯ್ಡ್ ಕ್ಲಾಸಸ್ ಗಳ ಬಗ್ಗೆ ಕೂಡ ಥಿಂಕ್
ಥಿಂಕ್ ಮಾಡ್ಬೋದು. ಅದರಲ್ಲಿ ನಾವು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ, ಇನ್ ಡೆಪ್ತ್ ಆಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ನಿಮ್ಮ ಹತ್ರ ಸ್ಟ್ರಾಟಜೀಸ್ ಇರುತ್ತೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಬಟ್ ಇಫ್ ಇನ್ ಕೇಸ್ ಇಲ್ಲ ಅಂತ ಇದ್ರೆ ನೀವು ಟ್ರೇಡಿಂಗ್ ಕನ್ನಡ ಆಪ್ ಅಲ್ಲಿ ಕೂಡ ಕಲಿಬಹುದು, ರೈಟ್? ಸೊ SL ಲಾಜಿಕ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಂಟ್ರಿ ಎಲ್ಲಿ ಇನ್ವ್ಯಾಲಿಡ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಗೆ ನೀವು ರೀಡ್ ಮಾಡಬೇಕಾಗುತ್ತೆ. ಎಂಟ್ರಿ ಟ್ರಿಗರ್ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ನಾವು ನೋಡುವಂತಹ ಇಂಪಾರ್ಟೆಂಟ್ ಸ್ಟೆಪ್ SL ನ ಲಾಜಿಕ್ ಏನಿದೆ ಅನ್ನೋದು. ಈವನ್ ನೀವು ಲೈವ್ ಸ್ಟ್ರೀಮ್ ಅಲ್ಲಿ ಕೂಡ ನೀವು ಗಮನಿಸಿರ್ಬೋದು, ಎಂಟ್ರಿ ಪಡೆಯುವಾಗಲೇ ನಾನು SL ನ ಡಿಸೈಡ್ ಮಾಡ್ತೇನೆ. ಇದು ನನ್ನ SL, ಇಲ್ಲಿ ನನ್ನ ಎಂಟ್ರಿ. ಮೇ ಬಿ ಟಾರ್ಗೆಟ್ ನ ನಾವು ಓಪನ್ ಇಡ್ತೇವೆ, ಬಟ್ SL ಯಾವಾಗಲೂ ಕೂಡ ಎಂಟ್ರಿ ಪಡೆಯುವಾಗಲೇ ನಾನು ಇಟ್ಟಿರೋದನ್ನ ನೀವು ಲೈವ್ ಸ್ಟ್ರೀಮ್ ಅಲ್ಲಿ ನೋಡಿರ್ಬೋದು. ಇದು ನಮ್ದು 4ನೇ ಲಾಜಿಕ್ ಆಗಿರುತ್ತೆ ಅಂಡ್ 4ನೇ ಪಾಯಿಂಟ್ ಆಗಿರುತ್ತೆ. ಈಗ ನಾವು 5ನೇ ಇಂಪಾರ್ಟೆಂಟ್ ಸ್ಟೆಪ್ ಏನು ಅನ್ನೋದನ್ನ ಗಮನಿಸೋಣ. ರಿಸ್ಕ್ ಅಂಡ್ ಪೊಸಿಷನ್ ಸೈಜ್. ಈಗ ಲೈವ್ ಸ್ಟ್ರೀಮ್ ನೋಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು, ಪ್ರತಿಯೊಂದು ಟ್ರೇಡ್ ಅಲ್ಲಿ ಕೂಡ ನನ್ನ ರಿಸ್ಕ್ ಅನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಏನ್ ರಿಸ್ಕ್ ಇದೆ ಅದರ ಬೇಸ್ಡ್ ಆಗಿ ನನ್ನ ಕ್ವಾಂಟಿಟಿ ಸೈಜ್ ಇರುತ್ತೆ. ಹಾಗಾಗಿ 5ನೇ ಇಂಪಾರ್ಟೆಂಟ್ ಸ್ಟೆಪ್ ನಾನು ಫಾಲೋ ಮಾಡೋದು ಪೊಸಿಷನ್ ಸೈಜ್ ಅಂಡ್ ಎಷ್ಟು ರಿಸ್ಕ್ ಇದೆ ಅನ್ನೋದು. ಸೊ ಮೇ ಬಿ ನಮಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ತುಂಬಾ ನಾಲೆಜ್ ಇರ್ಬೋದು, ಅಥವಾ ತುಂಬಾ ವಿಚಾರಗಳು ಗೊತ್ತಿರ್ಬೋದು, ಬಟ್ ಸ್ಟಿಲ್ ನಾವು ಮಾರ್ಕೆಟ್ನ ಟ್ರೇಡ್ ಮಾಡುವಾಗ ಯಾವಾಗಲೂ ಕೂಡ ಮಾರ್ಕೆಟ್ನ ಮುಂದೆ ನಾವು ಸ್ಟೂಡೆಂಟ್ಸ್. ಮಾರ್ಕೆಟ್ಗಿಂತ ಜಾಸ್ತಿ ಯಾವತ್ತೂ ಕೂಡ ನಾವು ಆಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮಾರ್ಕೆಟ್ಗಿಂತ ಜಾಸ್ತಿ ನನಗೆ ಯಾವಾಗ ಗೊತ್ತಾಗಿದೆ, ಅಥವಾ ಮಾರ್ಕೆಟ್ಗಿಂತ ಜಾಸ್ತಿ ನಾನು ಇದು ಮಾಡಬಲ್ಲೆ, ಅಥವಾ ನಾನು ದೊಡ್ಡ ಮಟ್ಟದ ಟ್ರೇಡರ್, ಆ ರೀತಿ ನಾನು ಯಾವಾಗ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತೇನೆ, ಅಲ್ಲಿ ನನ್ನ ಟ್ರೇಡಿಂಗ್ ಕೆರಿಯರ್ ಏನಿದೆಯಲ್ಲ ಎಂಡ್ ಆಗುತ್ತೆ. ಸೊ ಹಾಗಾಗಿ ಪ್ರತಿ ಬಾರಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಏನೇ ಅನಾಲಿಸಿಸ್ ಇದ್ರೂ ಕೂಡ ಅದು ಇನ್ವ್ಯಾಲಿಡ್ ಆಗೋ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಾನು ನನ್ನ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕು, ಪೊಸಿಷನ್ ನ ಮ್ಯಾನೇಜ್ ಮಾಡಬೇಕು. ಸೊ ಅದರ ಬೇಸ್ಡ್ ಆಗಿನ ನಾವು ಎಂಟ್ರಿನ ಪಡಿಬೇಕಾಗುತ್ತೆ. ಈ 5 ಸ್ಟೆಪ್ ಚೆಕ್ ಲಿಸ್ಟ್ ಅನ್ನ ನಾನು ಯೂಸ್ ಮಾಡಿಬಿಟ್ಟೆ ಪ್ರತಿಯೊಂದು ಟ್ರೇಡ್ ಅನ್ನ ಮಾಡೋದು. ನೀವು ಬೇಕಿದ್ರೆ ಲೈವ್ ಸ್ಟ್ರೀಮ್ ಅಲ್ಲಿ ಕೂಡ ನೋಡಿರ್ಬೋದು, ನಾನು ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡ್ತೇನೆ. ಆನಂತರ ಸಪೋರ್ಟ್ ಇದೆಯಾ, ರೆಸಿಸ್ಟೆನ್ಸ್ ಇದೆಯಾ, ಟ್ರೆಂಡ್ ಲೈನ್ ಇದೆಯಾ, ಹೈ ಟೈಮ್ ಫ್ರೇಮ್ ಲೆವೆಲ್ ಇದೆಯಾ, ಇದನ್ನ ನಾನು ಗಮನಿಸ್ತೇನೆ. ಆನಂತರ ಎಂಟ್ರಿ ಟ್ರಿಗರ್ಗೆ ರೀಸನ್ ಅನ್ನ ನಾನು ಹೇಳ್ತೇನೆ. ಲೈಕ್ ಇದರ ಮೇಲ್ಗಡೆ ಸಸ್ಟೈನ್ ಆಗಬೇಕು, ಪ್ರೈಸ್ ಈ ರೀತಿ ಬ್ರೇಕ್ ಆಗಬೇಕು, ಡೋಜಿ ಆದ್ರೆ ಏನಾಗಬೇಕು, ಈ ರೀತಿ ಕೂಡ ನಾವು ತಿಳಿಸ್ತಾ ಇರ್ತೀವಿ. ದೆನ್ SL ನ ಲಾಜಿಕ್ ಏನು, ಎಲ್ಲಿ ನಾನು SL ನೀಡಬೇಕು, ಇಫ್ ಇನ್ ಕೇಸ್ ನಾನು ರಾಂಗ್ ಆದ್ರೆ ಎಲ್ಲಿ ನಾನು ಎಕ್ಸಿಟ್ ಆಗಬೇಕು, ಇದು ಕೂಡ ನನಗೆ ಗೊತ್ತಿರುತ್ತೆ. ಅಂಡ್ ರಿಸ್ಕ್ ಅಂಡ್ ಪೊಸಿಷನ್ ಸೈಜ್, ಇದನ್ನ 5ನೇ ಸ್ಟೆಪ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಈ ಎಲ್ಲಾ 5 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿಬಿಟ್ಟೆ ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ನಲ್ಲಿ ಎಂಟ್ರಿನ ಪಡೆಯೋದು. ಸೊ ಈ ಎಲ್ಲಾ 5 ಸ್ಟೆಪ್ಸ್ ಗಳನ್ನ ನೀವು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಅಂಡ್ ಇದರ ಬೇಸ್ಡ್ ಆಗಿ ನೀವು ಟ್ರೇಡ್ ನ ತಗೊಳ್ಳಿ. ಖಂಡಿತವಾಗಿಯೂ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಯಾವ ಟ್ರೇಡ್ ನಿಮ್ದು, ಯಾವ್ದನ್ನ ಅವಾಯ್ಡ್ ಮಾಡಬೇಕು, ಯಾವ್ದ್ರಲ್ಲಿ ಎಂಟ್ರಿ ಪಡಿಬೇಕು, ಯಾವ್ದ್ರಲ್ಲಿ ಎಷ್ಟು SL ನ ತಗೊಳ್ಬೇಕು, ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡುವಾಗ ಇರೋದಿಲ್ಲ. ಈಗ ನಾವು ಕೆಲವೊಂದು ಚಾರ್ಟ್ ಅಲ್ಲಿ ಕೂಡ ಗಮನಿಸೋಣ. ಏನಿದು ಟ್ರೆಂಡ್ ಅಂದ್ರೆ ಏನು, ಮಾರ್ಕೆಟ್ ಕಂಡೀಷನ್ ಅಂದ್ರೆ ಏನು, ಇದನ್ನು ಕೂಡ ನಾನು ಚಾರ್ಟ್ ಅಲ್ಲಿ ಸಿಂಪಲ್ ಆಗಿ ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ ಗಳ ಮೂಲಕ ಶೋ ಮಾಡ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇದು ಸೊಲಾನಾ USD ಒಂದು ಚಾರ್ಟ್ ಆಗಿರುತ್ತೆ. ಯಾವುದೇ ರೀತಿ ದೊಡ್ಡ ಮಟ್ಟದ ಮೊಮೆಂಟಮ್ ನಮಗೆ ಸೊಲಾನಾದಲ್ಲಿ ಕಾಣಲಿಕ್ಕೆ ಸಿಕ್ಕಿಲ್ಲ. ಬಟ್ ಇಲ್ಲಿ ನೀವು ಮಾರ್ಕೆಟ್ ನ ಕಂಡೀಷನ್ ಅನ್ನ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಏನಾಗ್ತಾ ಇದೆ, ಕಳೆದ 30 ಮಿನಿಟ್ಸ್ ನ ಬೇಸ್ಡ್ ಆಗಿ ನೀವು ಮಾರ್ಕೆಟ್ ನ ನೋಡೋದ್ರೆ ಮಾರ್ಕೆಟ್ ಒಂದು ಅಪ್ಸೈಡ್ ಮೂಮೆಂಟಮ್ ನ ಕೊಡ್ತಾ ಇದೆ. ಅಂದ್ರೆ ಮಾರ್ಕೆಟ್ ನ ಟ್ರೆಂಡ್ ಏನಿದೆಯಲ್ಲ ಅಪ್ಸೈಡ್ ಅಲ್ಲಿ ಇದೆ. ಟ್ರೆಂಡ್ ಅಪ್ಸೈಡ್ ಅಲ್ಲಿ ಇದೆ ಅಂದ್ರೆ ಅದರ ಅರ್ಥ ಏನು, ಪ್ರೈಸ್ ಸ್ಲೋ ಅಂಡ್ ಸ್ಟಡಿ ಮೇಲ್ಗಡೆ ನಮಗೆ ಮೊಮೆಂಟಮ್ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಟ್ರೆಂಡ್ ನ ಬೇಸ್ಡ್ ಆಗಿ ಮಾರ್ಕೆಟ್ ಅಪ್ಸೈಡ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನೇನ್ ಮಾಡಬೇಕು, ಟ್ರೆಂಡ್ ನ ಸೈಡ್ ಅಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅದರ ಬೇಸ್ಡ್ ಆಗಿ ನಾನು ಸ್ಮಾಲರ್ ಟೈಮ್ ಫ್ರೇಮ್ ಗೆ ಬರ್ತೇನೆ. ಅಂಡ್ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲೊಂದು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ತೀವಿ. ಇಲ್ಲಿ ನೀವು ಗಮನಿಸಬಹುದು, ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ನಾನು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ತೀನಿ. ಅಂಡ್ ಈ ಒಂದು ರೆಸಿಸ್ಟೆನ್ಸ್ ಅಲ್ಲಿ ನಾನು ಎಂಟ್ರಿ ಪಡೆಯಲಿಕ್ಕೆ ಪ್ಲಾನ್ ನ ಮಾಡ್ತೀನಿ. ಯಾವಾಗ ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ, ಅಂದ್ರೆ ಎಂಟ್ರಿ ಟ್ರಿಗರ್ ಗೆ ಏನ್ ರೀಸನ್ ಇದೆ ಅಂದ್ರೆ, ಆಬ್ವಿಯಸ್ಲಿ ಪ್ರೈಸ್ ನ ಟ್ರೆಂಡ್ ಅಪ್ಸೈಡ್ ಅಲ್ಲಿ ಇತ್ತು, ನಾನೊಂದು ರೆಸಿಸ್ಟೆನ್ಸ್ ನ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡ್ತೇನೆ. ಅದರ ಬೇಸ್ಡ್ ಆಗಿ ಇಲ್ಲಿ ಬ್ರೇಕ್ಔಟ್ ಆದಾಗ ಯಾವ ರೀತಿ ನಾನು ಎಂಟ್ರಿನ ಪಡಿಬೇಕು, ಮೇ ಬಿ ಡೈರೆಕ್ಟ್ ಎಂಟ್ರಿ ಆಗಿರ್ಬೋದು, ಅಥವಾ ಕ್ಯಾಂಡಲ್ ಕ್ಲೋಸ್ ಆಗುವಾಗ ಎಂಟ್ರಿ ಆಗಿರ್ಬೋದು. ಸೊ ಅದರ ಬೇಸ್ಡ್ ಆಗಿ ಇಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ. ಅಂಡ್ ಇಲ್ಲಿಂದ ತುಂಬಾನೇ ಉತ್ತಮವಾದ ಮೊಮೆಂಟಮ್ ನಮಗೆ ಸೊಲಾನಾದ ಈ ಟ್ರೇಡ್ ಅಲ್ಲಿ ಕ್ವಿಕ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಬೇಸ್ಡ್ ಆಗಿ ನಾವು ಈ ಒಂದು ಕ್ಯಾಂಡಲ್ ನ ಕೆಳಗಡೆ ಇಫ್ ಇನ್ ಕೇಸ್ ಏನಾದರೂ ಎಂಟ್ರಿ ಫೇಲ್ಯೂರ್ ಆದ್ರೆ, ಅಥವಾ ಇಫ್ ಇನ್ ಕೇಸ್ ಏನಾದರೂ ಈ ಒಂದು ನನ್ನ ಅನಾಲಿಸಿಸ್ ರಾಂಗ್ ಆದ್ರೆ, ಇದರ ಕೆಳಗಡೆ ನಾನು ಎಕ್ಸಿಟ್ ಆಗ್ತೀನಿ ಅನ್ನೋದರ ಬೇಸ್ಡ್ ಆಗಿ ಇದರ ಕೆಳಗಡೆ ನಾವು SL ನ ಪ್ಲಾನ್ ಮಾಡ್ತೀವಿ. ಅಂಡ್ ಅದರ ಬೇಸ್ಡ್ ಆಗಿ ಏನ್ ಪೊಸಿಷನ್ ಇದೆ, ಏನ್ ರಿಸ್ಕ್ ಇದೆ, ಪೊಸಿಷನ್ ನ ಮ್ಯಾನೇಜ್ ಮಾಡ್ಬೇಕು, ಎಲ್ಲವನ್ನು ಕೂಡ ಪ್ಲಾನ್ ಮಾಡಿ ಈ ಒಂದು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಬೇಸಿಕಲಿ ಈ 5 ಸ್ಟೆಪ್ಸ್ ಗಳ ಬೇಸ್ಡ್ ಆಗಿಯೇ ಆಲ್ಮೋಸ್ಟ್ ಎಲ್ಲಾ ಟ್ರೇಡ್ ಗಳು ನಮ್ದಿರುತ್ತೆ. ಅಂಡ್ ಅದನ್ನೇ ನಾವು ಮೈಂಡ್ ಅಲ್ಲೇ ಪ್ರತಿ ಬಾರಿ ಫಾಲೋ ಮಾಡ್ತಾ ಇರ್ತೀವಿ. ವಿತ್ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಇದು ಮೈಂಡ್ ಅಲ್ಲೇ ಫಾಲೋ ಆಗುತ್ತೆ. ಬಟ್ ಆಸ್ ಅ ಬಿಗಿನರ್ ನೀವು ಈ ಎಲ್ಲಾ ಸ್ಟೆಪ್ ಗಳನ್ನ ಒಂದು ಬಾರಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಪ್ರತಿ ಬಾರಿ ನೀವು ಟ್ರೇಡ್ ನ ತಗೊಳ್ಳುವಾಗ ಇದಕ್ಕೊಂದು ಟಿಕ್ ಮಾರ್ಕ್ ನ ಹಾಕ್ತಾ ನೀವು ಟ್ರೇಡ್ ನ ತಗೊಳ್ಳಿ. ಸೊ ದಟ್ ನಿಮ್ಗೊಂದು ಹ್ಯಾಬಿಟ್ ಕೂಡ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ರೆ, ಇಫ್ ಇನ್ ಕೇಸ್ ಈ ಚೆಕ್ ಲಿಸ್ಟ್ ಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅಂಡ್ ಇಫ್ ಇನ್ ಕೇಸ್ ಏನೇ ಡೌಟ್ಸ್ ಇದ್ರು ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಅಂಡ್ ಇಫ್ ಇನ್ ಕೇಸ್ ಸ್ಟಿಲ್ ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.